ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೆನು. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನು ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೆನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಜಕರ್ಯ ಪ್ರವಾದಿ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ. ಪ್ರಾಫೆಟ್ ಜಕರ್ಯ ಚಾಪ್ಟರ್ 2 ವರ್ಡ್ಸ್ 1 to 5. ನನಗೆ ಮತ್ತೊಂದು ದರ್ಶನವಾಯಿತು. ತನ್ನ ಕೈಯಲ್ಲಿ ಅಳೆಯುವ ನೂಲು ಉಳ್ಳ ಒಬ್ಬ ಮನುಷ್ಯನನ್ನು ಕಂಡೆನು. ಆಗ ನಾನು, ನೀನು ಎಲ್ಲಿಗೆ ಹೋಗುತ್ತೀ ಎಂದೆನು. ಅದಕ್ಕಾತನು ನನಗೆ ಯೆರೂಸಲೇಮನ್ನು ಅಳತೆ ಮಾಡಿ ಅದರ ಅಗಲವೆಷ್ಟು ಅದರ ಉದ್ದವೆಷ್ಟು ಅದನ್ನು ನೋಡುವುದಕ್ಕೆ ಹೋಗುತ್ತೇನೆ ಎಂದನು. ನನ್ನ ಸಂಗಡ ಮಾತನಾಡಿದ ದೂತನು ಬರುತ್ತಿರಲು ಇನ್ನೊಬ್ಬ ದೂತನು ಅವನನ್ನು ಎದುರುಗೊಂಡು ಓಡಿ ಹೋಗಿ, ಈ ಯವನಸ್ಥನಿಗೆ ಯೆರೂಸಲೇಮು ಅದರಲ್ಲಿರುವ ಮನುಷ್ಯರ ಮತ್ತು ದನಗಳ ಸಂಖ್ಯೆ ಹೆಚ್ಚಾಗಿರುವುದು, ಗೋಡೆ ಇಲ್ಲದ ಊರುಗಳಂತೆ ಇರುವುದು. ನಾನೇ ಅದರ ಸುತ್ತಲೂ ಬೆಂಕಿಯ ಗೋಡೆಯಾಗಿರುವೆನು, ಅದರ ಮಧ್ಯದಲ್ಲಿ ಮಹಿಮೆಯಾಗಿಯೂ ಇರುವೆನು ಎಂದು ಹೇಳು ಎಂದನು ಎಂದು ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ದೇವರ ಸಂದೇಶವನ್ನು ತಂದು ಜನರಿಗೆ ತಲುಪಿಸಿರ್ತಕ್ಕಂಥ ದೂತನು ಮತ್ತು ಪ್ರವಾದಿಯ ಸಂಗಡ ನಡೀತಕ್ಕಂತಹ ವಾಗ್ವಾದ ಇದಾಗಿದೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಜಕರ್ಯ ಪ್ರವಾದಿಯ ಕಾಲ ಯಾವುದು ಅಂದರೆ, ಇಸ್ರಾಯೇಲರು 70 ವರ್ಷಗಳ ತನಕ ದಾಸತ್ವದಲ್ಲಿದ್ದು ಅಲ್ಲಿಂದ ತಿರುಗಿ ಅವ್ರನ್ನ ದೇವರು ಸ್ವದೇಶಕ್ಕೆ ತಂದು ನೆಲೆಸುವಂತೆ ಪುನಃಸ್ಥಾಪಿಸುವಂತೆ ಮಾಡುವಂಥ ಸನ್ನಿವೇಶದಲ್ಲಿ ದೇವರು ಆಲಯವನ್ನು ಕಟ್ಟೋದಕ್ಕೋಸ್ಕರವಾಗಿ ಜೆರುಬ್ಬಾಬೆಲ್ ನಾಯಕತ್ವದಲ್ಲಿ ಒಂದು ತಂಡವನ್ನು ಅಲ್ಲಿಂದ ಕಳಿಸುವಂತೆ ಅಲ್ಲಿನ ಅರಸನನ್ನು ಸಂಗಡ ಮಾತನಾಡಿ ಅಲ್ಲಿಂದ ಕಳಿಸ್ಕೊಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಸುಮ್ಮನೆ ಕಳಿಸ್ತಾ ಇಲ್ಲ, ಅರಸನ ಕಡೆಯಿಂದ ಬಹಳಷ್ಟು ಅದು ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು, ಹಣ, ಕೆಲಸಗಾರರು, ಕಾವಲುಗಾರರು, ಸೈನಿಕರ ಜೊತೆ ಬರ್ತಾ ಇದ್ದಾರೆ. ಬಂದರೂ ಸಹ ಬಂದಿರತಕ್ಕಂಥ ತಂಡದವರಿಗೆ ಅಲ್ಲಿ ದೇವಾಲಯವನ್ನು ಕಟ್ಟೋದಕ್ಕೆ ಧೈರ್ಯ ಸಾಲ್ತಿರಲಿಲ್ಲ. ಅವರಿಗೆ ನಂಬಿಕೆನೇ ಇಲ್ಲದೆ ಆಗೋಗಿತ್ತು. ಯಾಕೆಂದರೆ 70 ವರ್ಷಗಳ ಹಿಂದೆ ಅವರ ಪಿತೃಗಳು, ತಂದೆಯಂದರು, ತಾತಂದರು ಅವ್ರ ಕಣ್ಣಾರು ನೋಡಿರ್ತಕ್ಕಂಥ ಮಹಾಘೋರವಾದಂಥ ದುಷ್ಕೃತ್ಯವನ್ನು ನೋಡಿ ಯೆರೂಸಲೇಮಿನಲ್ಲಿ ಮತ್ತೆ ನಾವು ನಿವಾಸ ಮಾಡ್ತೀವಿ ಅನ್ನೋದೇ ಆಗಲಿ, ಅಷ್ಟು ಮಾತ್ರ ಇಲ್ಲ, ಇದು ತಿರುಗಿ ಕಟ್ಟಲ್ಪಡುತ್ತೆ ಅನ್ನೋದಾಗಲಿ ಅವ್ರಿಗೆ ನಂಬಿಕೆನೇ ಇರಲಿಲ್ಲ. ದೇವರು ಅಲ್ಲಿಂದ ಕಳಿಸ್ಕೊಡ್ತಾ ಇದ್ದಾರೆ, ಇಲ್ಲಿ ಕಟ್ಟೋದಕ್ಕೆ ಪ್ರೋತ್ಸಾಹಿಸ್ತಾ ಇದ್ದಾರೆ. ಇವರಿಗೆ ಧೈರ್ಯ ಸಾಲ್ತಾ ಇಲ್ಲ. ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟವ್ರಿಗೆ ಇರ್ಕೊತಿದ್ದಾರೆ. ಅರಸ ಏನು, ಕೋರೆಷನು ಇಡೀ ಜಗತ್ತನ್ನೇ ಆಳ್ತಿದ್ದಂಥ ಅರಸನ, ಅವನ ಮುಖಾಂತರವಾಗಿ ಬಂದಿರತಕ್ಕಂತಹ ಸಹಾಯನ ಇವ್ರು ಮಾಡೋಕ್ಕೆ ಆಗ್ತಾಯಿಲ್ಲ. ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಜನಗಳಿಗೆ ಭಯಪಟ್ಟು ಎದುರ್ತಾ ಇರ್ತಾರೆ. ಸೊ ಆ ಸನ್ನಿವೇಶದಲ್ಲಿ ದೇವರು ಒಟ್ಟೊಟ್ಟಿಗೆ 2 ಪ್ರವಾದಿಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ. ಒಬ್ಬನು ಅಗಾಯ ಪ್ರವಾದಿ, ಇನ್ನೊಬ್ಬ ಜಕರ್ಯ ಪ್ರವಾದಿ. 2 ಪ್ರವಾದಿಗಳನ್ನ ನಿಂತ್ಕೊಂಡು ಈ ಜನನೀಗ ಜೆರುಬ್ಬಾಬೆಲ್ ನಾಯಕತ್ವದಲ್ಲಿ ಬಂದಿರತಕ್ಕಂತಹ ತಂಡದಲ್ಲಿರ್ತಕ್ಕಂತಹ ಜನರನ್ನ ಬಲಪಡಿಸ್ತಾ ಇದ್ದಾರೆ. ಎಷ್ಟು ಮಟ್ಟಿಗೂ ಬಲಪಡಿಸ್ತಾ ಇದ್ದಾರೆ ಅಂದರೆ, ಈ ಥರ ವಾಕ್ಯಗಳನ್ನ ಕೊಟ್ಟು ಈ ಜಕರ್ಯ ಪ್ರವಾದಿಗೆ ದೇವದೂತನ ಮಾತಾಡಿದಂಥ ವಾಕ್ಯ ಭಾಗದಾಗಿದೆ. ದೇವರಿಗೆ ಸ್ತೋತ್ರ. ಈ ಥರ ಪ್ರವಾದನೆಗಳನ್ನ ತಗೊಂಡು ಆ ಜನರನ್ನ ಬಲಪಡಿಸ್ತಾ ಇದ್ದಾರೆ. ಆಲಯವನ್ನು ಕಟ್ಟಿರಿ. ಆಲಯ ಹೇಗಿರುತ್ತೆ ಅಂದರೆ, ಇಂದಿನ ಆಲಯದಲ್ಲಿ ನೀವು ವೈಭವವನ್ನು ನೋಡಿದರೆ ಅಷ್ಟೇ, ಈಗ ಕಟ್ತಕ್ಕಂಥ ಆಲಯದಲ್ಲಿ ಒಳ್ಳೆ ಮಹಿಮೆಯನ್ನು ನೋಡ್ತೀರ ನೀವು. ನಾನು ಇದರಲ್ಲಿ ಅದಕ್ಕಿಂತ ಹೆಚ್ಚಾಗಿ ಮಹಿಮೆಯನ್ನು ಇಡ್ತೇನೆ, ಸಮಾಧಾನವನ್ನು ಇಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಜನರಲ್ಲಿ ಸಂತೋಷದಿಂದ ಬಂದು ಆರಾಧಿಸುವಂತೆ ನಾನು ಮಾಡ್ತೇನೆ. ನನ್ನ ಆಲಯದಲ್ಲಿ ಸಮಾಧಾನ ನಡೆಸುವಂತೆ ನಾನು ಮಾಡ್ತೇನೆ. ಸೊ ಹಾಗಾಗಿ ನೀವು ಧೈರ್ಯದಿಂದ ಆಲಯವನ್ನು ಕಟ್ಟಿರಿ, ನಂಬಿಕೆಯಿಂದ ಕಟ್ಟಿರಿ, ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ ದೇವರು ಪ್ರವಾದಿಗಳ ಮೂಲಕವಾಗಿ ಬಲಪಡಿಸ್ತಾನೆ ಇದ್ದಾರೆ. ದೇವರಿಗೆ ಸ್ತೋತ್ರ. ಆ ಸನ್ನಿವೇಶದಲ್ಲಿ ಈ ವಾಕ್ಯ ಭಾಗ ಬಂದಿದ್ದು. ಯೆರೂಸಲೇಮು ತಿರುಗಿ ಕಟ್ಟಲ್ಪಡುತ್ತೆ, ಅದು ನಿವಾಸವಾಗಿ ಮಾಡಲ್ಪಡುತ್ತೆ. ಅಷ್ಟು ಮಾತ್ರ ಅಲ್ಲ, ಅಳತೆ ಇಲ್ಲದೆ ಅಷ್ಟು ಮಟ್ಟಕ್ಕೂ ಅಲ್ಲಿ ಜನಸಂಖ್ಯೆ ಹೆಚ್ಚುತ್ತೆ. ಇವರಿಗೆ ನಿರೀಕ್ಷಣೆ ಇರಲಿಲ್ಲ, ನಾವು ಅಲ್ಲಿ ಬಂದು ವಾಸ ಮಾಡ್ತೀವಿ, ನಾವು ತಿರುಗಿ ಬಂದು ನೆಲೆಸ್ತೀವಿ ಅನ್ನೋ ನಿರೀಕ್ಷಣೆ ಇರಲಿಲ್ಲ. ಆ ಸನ್ನಿವೇಶದಲ್ಲಿ ಪ್ರವಾದಿ ಮೂಲಕವಾಗಿ ದೇವರು ಬಲಪಡಿಸ್ತಾ ಇದ್ದಾರೆ. ಇಲ್ಲ, ಯೆರೂಸಲೇಮು ತಿರುಗಿ ನಿವಾಸವಾಗಿ ಮಾರ್ಪಡುತ್ತೆ. ಅಷ್ಟು ಮಾತ್ರ ಅಲ್ಲ, ಆಲಯವೂ ಕಟ್ಟಲ್ಪಡುತ್ತೆ, ದೇಶವೂ ಕಟ್ಟಲ್ಪಡುತ್ತೆ, ಜನಸಂಖ್ಯೆ ಅಧಿಕವಾಗಿ ಹೆಚ್ಚುತ್ತಾರೆ, ಗೋಡೆಗಳಲ್ಲದೆ ಇರ್ತಕ್ಕಂಥ ಪಟ್ಟಣದ ಥರ ಜನಸಂಖ್ಯೆ ಹೆಚ್ಚುತ್ತಾರೆ. ನಾನೇ ಕಾವಲುಗಾರನಾಗಿರ್ತೇನೆ. ಸುತ್ತದಕ್ಕೆ ಗೋಡೆನೇ ಬೇಕಾಗಿಲ್ಲ, ಕಾಂಪೌಂಡೇ ಬೇಕಾಗಿಲ್ಲ, ನಾನೇ ಕಾವಲುಗಾರನಾಗ ಅದನ್ನು ಕಾಯ್ತೇನೆ ಅಂತ ದೇವರು ಪ್ರವಾದಿ ಮೂಲಕವಾಗಿ ಜನರಿಗೆ ಹೇಳಿಸ್ತಾ ಇದ್ದಾರೆ. ದೇವರ ಸ್ತೋತ್ರ. ಆ ಒಂದು ಸನ್ನಿವೇಶ
ಬಹಳ ಪ್ರಮುಖವಾಗಿ ಪ್ರೀತಿ ದೇವ್ರ ಮಕ್ಕಳೇ, ಜೀವಿತಗಳಲ್ಲಿ ಏನು ಕಳ್ಕೊಂಡಿದ್ದೀರಾ? ಸೊ ಏನೋ ನನ್ನ ಜೀವಿತವೇ ಏನೋ ತುಂಬ ನಷ್ಟ ಹೊಂದ್ಕೊಂಡಿದ್ದೇನೆ, ಬಹಳ ಕಷ್ಟದಲ್ಲಿದ್ದೇನೆ, ನಿರಾಸೆಯಲ್ಲಿದ್ದೇನೆ, ನಿರೀಕ್ಷೆನೇ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ನಾನು ಎಷ್ಟೋ ದೇವ್ರನ್ನ ಬೇಡ್ತಾ ಇದ್ದೇನೆ, ದೇವ್ರು ನನ್ನ ಜೀವಿತದಲ್ಲಿ ಒಂದು ಸಣ್ಣ ಸಹಾಯ ಮಾಡಿದ್ರೆ ಸಾಕು, ನನ್ನ ಜೀವಿತನ ಪುನಃಸ್ಥಾಪಿಸಿದ್ರೆ ಸಾಕು, ನನ್ನ ಜೀವಿತದಲ್ಲಿ ಒಂದು ಸಹಾಯ ಮಾಡಿ, ಒಂದು ಅದ್ಭುತವನ್ನು ಮಾಡಿ ನನ್ನ ಜೀವಿತವನ್ನು ಕಟ್ಟಿದರೆ ಸಾಕು ಅಂತಿದ್ದೀರಾ? ನಿಶ್ಚಯವಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನಿಮ್ಮ ಜೀವಿತವನ್ನು ತಿರುಗಿ ಕಟ್ತೇನೆ, ನಿಮ್ಮನ್ನು ಪುನಃಸ್ಥಾಪಿಸ್ತೇನೆ, ನಿಮ್ಮನ್ನು ಆಶೀರ್ವದಿಸ್ತೇನೆ, ಅಭಿವೃದ್ಧಿಪಡಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ನನ್ನ ಸಹಾಯ ನಿಮಗಿರುತ್ತೆ, ಅಧಿಕವಾಗಿ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ, ನನ್ನ ಸಹಾಯ ನಿಮಗಿರುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗಿ ಜೀವಿಸಿದ್ದೀವಿ, ಆತ್ಮಿಕರಾಗಿ ಜೀವಿಸಿದ್ದೀವಿ, ನಾವು ನೀತಿವಂತರಾಗಿ ಜೀವಿಸಿದ್ದೀವಿ. ನಮ್ಮ ಜೀವಿತದಲ್ಲಿ ಇಷ್ಟೆಲ್ಲ ದೊಡ್ಡ ನಷ್ಟ ಉಂಟಾಗಿದೆ ಅಂತ ಅಂದ್ಕೋತೀರಾ ಪ್ರೀತಿಗರ ಮಕ್ಕಳೇ? ದೇವರು ನಿಮಗೆ ಇದನ್ನು ವಾಗ್ದಾನ ಮಾಡ್ತಾ ಇದ್ದಾರೆ, ನಾನು ನಿಮ್ಮನ್ನು ಪುನಃಸ್ಥಾಪಿಸ್ತೇನೆ, ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ, ಅಧಿಕವಾಗಿ ಆಶೀರ್ವದಿಸ್ತೇನೆ. ನನ್ನ ರಕ್ಷಣೆ, ನನ್ನ ಕಾವಲು, ನನ್ನ ಸಹಾಯ, ನನ್ನ ಸಂರಕ್ಷಣೆ ನಿಮಗೆ ನಿತ್ಯವಾಗಿಯೂ ಇರುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನೀವು ಏನು ಕಳ್ಕೊಂಡಿದ್ರೂ ಪರವಾಗಿಲ್ಲ, ಎಷ್ಟು ನಷ್ಟ ಹೊಂದ್ಕೊಂಡಿದ್ರೂ ಪರವಾಗಿಲ್ಲ, ನಂಬಿಕೆ ಮಾತ್ರ ಬಿಡಬೇಡ್ರಿ, ದೇವರಲ್ಲಿರ್ತಕ್ಕಂಥ ನಿರೀಕ್ಷೆಯನ್ನು ಬಿಡಬೇಡಿ, ಭಯಭಕ್ತಿಯನ್ನು ಬಿಡಬೇಡಿ. ಅವ್ರ ನಿಮ್ಮನ್ನು ತಿರುಗಿ ಪುನಃಸ್ಥಾಪಿಸುವವರಾಗಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಇನ್ನೂ ಉತ್ತಮವಾದ ಮಾರ್ಗಕ್ಕೆ ನಡೆಸುವವರಾಗಿರ್ತಾರೆ. ಸೊ ಹಾಗಾಗಿ ಕಷ್ಟ, ನಷ್ಟ, ಕೊರತೆ, ಸಮಸ್ಯೆ, ಕಳ್ಕೊಂಡಿರ್ತಕ್ಕಂಥದ್ದು ಏನೇ ಇದ್ರೂ ಸಹ ಅದನ್ನು ಪಕ್ಕಕ್ಕಿಟ್ಟು ದೇವರಲ್ಲಿ ನಂಬಿಕೆ ಇಡ್ರಿ. ದೇವರು ನಿಮ್ಮನ್ನು ತಿರುಗಿ ಅಧಿಕವಾಗಿ ಆಶೀರ್ವದಿಸಿ ನಿಮ್ಮನ್ನು ಉತ್ತಮವಾಗಿ ನಡೆಸುವವರಾಗಿದ್ದಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದೇನೆ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡುವಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ ಎಸಪ್ಪ, ನೀವು ವಾಗ್ದಾನ ಮಾಡ್ತಾ ಇದ್ದೀರಾ, ವಾಕ್ಯಗಳಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದೀರಾ, ನಿರೀಕ್ಷೆಯನ್ನು ಕೊಡ್ತಾ ಇದ್ದೀರಾ. ತಿರುಗಿ ಯೆರೂಸಲೇಮ್ ಕಟ್ಟಲ್ಪಡುತ್ತೆ, ಅದು ಅಧಿಕವಾಗಿ ಅಲ್ಲಿ ಜನರು, ಪಶುಗಳು ಅಧಿಕವಾಗಿ ಹೆಚ್ಚುತ್ತೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಗೋಡೆಗಳಿಲ್ಲದ ಪಟ್ಟಣದಂತೆ ಅದು ಬೆಳೆಯುತ್ತೆ. ನಾನೇ ಅದಕ್ಕೆ ಬೆಂಕಿಯಾಗೆ ಕಾವಲುಗಾರನಾಗಿರ್ತೇನೆ ಅಂತ ಹೇಳ್ತೀರಾ. ಆಮೇನ್. ದೇವರೇ ಸ್ತೋತ್ರ. ಎಸಪ್ಪ, ನಿನ್ನ ಜನರು ಏನೆಲ್ಲ ಕಳ್ಕೊಂಡು ನಾವು ಆತ್ಮಿಕರಾಗಿದ್ದೇವೆ, ನಾವು ನಂಬಿಕೆಯಿಂದ ಜೀವಿಸಿದ್ದೇವೆ, ನಾವು ಯಥಾರ್ಥವಾಗಿ ಜೀವಿಸಿದ್ದೇವೆ, ನಮ್ಮ ಜೀವಿತದಲ್ಲಿ ದೊಡ್ಡ ನಷ್ಟ ಆಗಿದೆ, ಕಷ್ಟ ಆಗಿದೆ, ಈ ಪರಿಸ್ಥಿತಿಯಲ್ಲಿ ನಾವು ಜೀವಿಸೋದು ಕಷ್ಟ ಆಗುತ್ತೆ, ನನ್ನ ದೇವರಿಂದ ಒಂದು ಸಹಾಯ ಬಂದರೆ ಸಾಕು ಅಂತ ಅಂದ್ಕೋತಾ ಇದ್ದೀರಾ. ಇವತ್ತು ನೀವು ಅವ್ರ ಸಂಗಡ ಮಾತನಾಡ್ತಾ ಇದ್ದೀರಾ. ನಾನು ನಿಮ್ಮನ್ನು ತಿರುಗಿ ಪುನಃಸ್ಥಾಪಿಸ್ತೇನೆ, ಅಧಿಕವಾಗಿ ಆಶೀರ್ವದಿಸ್ತೇನೆ, ನನ್ನ ಸಹಾಯ, ನನ್ನ ಸಂರಕ್ಷಣೆ ನಿಮಗಿರುತ್ತೆ, ನೀವು ಭಯಪಡಬೇಡ್ರಿ ಅಂತ ಇವತ್ತು ಈ ಸಮಯದಲ್ಲಿ ನೀವು ವಾಗ್ದಾನ ಮಾಡ್ತಿದ್ದೀರ ನಿಮ್ಮ ಜನಕ್ಕೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರು ನಂಬಿಗಸ್ತರಾಗಿ ನಿನ್ನಲ್ಲಿ ಬರ್ತಕ್ಕಂತಹ ಸಹಾಯಕ್ಕಾಗಿ ಅವ್ರ ನಿರೀಕ್ಷೆ ಉಳ್ಳವರಾಗಿರಲಿ. ಆಮೇನ್. ಅವ್ರ ನಿರೀಕ್ಷೆ ಎಂದಿಗೂ ಸಹ ಸುಳ್ಳಾಗದೆ ನೀವು ಅವ್ರನ್ನ ಆಶೀರ್ವದಿಸಿ, ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ? ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ಚಿತ್ತಾನುಸರಿಗೆ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.